ಶ್ರೀ ಗುರುಭ್ಯೋ ನಮಃ. ನಿಮ್ಮೆಲ್ಲರಿಗೂ ತಿಳಿದಂತೆ ವಿಷ್ಣು ಸಹಸ್ರನಾಮವನ್ನು ಒಂದೊಂದಾಗಿ ತೆಗೆದುಕೊಂಡು ಅದರ ಅರ್ಥವನ್ನು ಬಹಳ ಆಳದಿಂದ ನಾವು ತಿಳಿಯುತ್ತಾ ಬರುತ್ತಿದ್ದೇವೆ ಸಣ್ಣ ಕಥೆಗಳ ಮುಖಾಂತರ. ಇವತ್ತಿನ ದಿನ 34ನೇ ತಿರುನಾಮವಾದ ಪ್ರಭವಃ ಎಂಬುವ ನಾಮದ ಬಗ್ಗೆ ತಿಳ್ಕೊಳ್ಳುವ ಸಮಯ ಬಂದಿದೆ. ಇದರಲ್ಲಿ ಒಂದು ಸಣ್ಣ ಕಥೆಯ ಅಂದರೆ ಕೃಷ್ಣನ ಕಥೆಯ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಭಗವಂತನ ಅವತಾರಗಳಲ್ಲಿ ಕೃಷ್ಣನ ಅವತಾರ ತುಂಬ ಸುಂದರವಾಗಿರುವುದು ಅಲ್ವೇ? ಕೃಷ್ಣ ಒಂದು ತಾಯಿ ಹತ್ರ ಹುಟ್ಟಿದ, ಇನ್ನೊಂದು ತಾಯಿ ಹತ್ರ ಗುಪ್ತವಾಗಿ ಬೆಳೆದ. ಕೃಷ್ಣ ಭೂಮಿಯಲ್ಲಿ ಅವತರಿಸುವುದಕ್ಕೆ 3 ಕಾರಣಗಳು ಅಂತ ಹೇಳ್ತಾರೆ. ಏನಪ್ಪ ಅದು ಅಂತೀರಾ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಂದರೆ ಸಾಧುಗಳನ್ನು ರಕ್ಷಿಸೋದು, ದುಷ್ಟರುಗಳನ್ನು ಅಳಿಸೋದು, ಧರ್ಮವನ್ನು ಪುನಃ ಸ್ಥಾಪಿಸೋದು. ಭಗವಂತ ಎಷ್ಟು ಕರುಣಾಮಯಿ ಅಂದರೆ ಅವರಿಗೆ ದುಷ್ಟರನ್ನು ಸಂಹಾರ ಮಾಡೋದು ಅಷ್ಟೊಂದು ಇಂಪಾರ್ಟೆಂಟೇ ಅಲ್ಲ. ದುಷ್ಟರನ್ನು ದುಷ್ಕೃತ್ಯಗಳನ್ನು ಅಳಿಸೋಕ್ಕೆ ಮಾತ್ರ ನೋಡ್ತಾರೆ. ನಮಗೆಲ್ಲ ತಿಳಿದಂಗೆ ಪುರಾಣದ ದುಷ್ಟರು ಕೆಟ್ಟವರು ಅಂತ ಹೇಳಿದ್ರೆ ರಾವಣಾಸುರ, ಶಿಶುಪಾಲ, ಹಿರಣ್ಯಕಶಿಪು, ಕಂಸ ಅಂತ ಹೇಳ್ತೀವಿ ಅಲ್ವಾ? ಅದೇ ಥರ ಇವ್ರಿಗೆ ಎಷ್ಟು ಸರಿ ಚಾನ್ಸ್ ಕೊಟ್ಟರು ಆ ಭಗವಂತ ಅವರ ತಪ್ಪನ್ನು ರೆಕ್ಟಿಫೈವೇ ಮಾಡ್ಕೊಳ್ಳೋದಿಲ್ಲ. ರಾಮನ ಪಟ್ಟಾಭಿಷೇಕ ನಡೆಯುತ್ತಿದ್ದ ಸಮಯದಲ್ಲಿ ಸೀತಾದೇವಿ ಕಣ್ಣಿಂದ ಒಂದು ತೊಟ್ಟು ನೀರು ಬಂತಂತೆ. ಅದಕ್ಕೆ ರಾಮ, ಇಷ್ಟೊಂದು ದೊಡ್ಡ ಸಭೆಯಲ್ಲಿ, ಇಷ್ಟೊಂದು ದೊಡ್ಡ ಕಾರ್ಯಕ್ರಮದಲ್ಲಿ ನೀನು ಏನಕ್ಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ಆ ಸೀತಾದೇವಿ ಎಷ್ಟು ಉದಾರ ಮನಸ್ಸೇ ಅಲ್ವಾ ಸೀತಾದೇವಿದು. ಅದಕ್ಕೆ ಸೀತಾದೇವಿ ಅಂತಾರಂತೆ, ಇಲ್ಲಿ ತುಂಬ ಜನರಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ಋಷಿಮುನಿಗಳು, ದೇವತೆಗಳು, ದೇವಗಣಗಳು ಎಲ್ಲರೂ ಇದ್ದಾರೆ. ಆದರೆ ಆ ರಾವಣಾಸುರ ಕುಂಭಕರ್ಣ ಇಲ್ಲವಲ್ಲ ಅಂತ ಬೇಜಾರು ಪಡ್ತಾ ಇದೆ ಅಂತ ಹೇಳ್ತಾರಂತೆ. ರಾವಣ ಏನಾದರೂ ತನ್ನ ಅಪರಾಧ ಕ್ಷಮೆಯನ್ನು ಬೇಡಿದರೆ ಅವನು 10 ತಲೆಯನ್ನು ಇಟ್ಕೊಂಡು ಈ ಒಂದು ಸಭೆಯಲ್ಲಿ ಎಷ್ಟು ಗಂಭೀರವಾಗಿ ಕೂರ್ತಾ ಇದ್ದ ಅಲ್ವಾ? ಅದೇ ನನ್ನ ಕೊರತೆ ಅಂತ ಹೇಳ್ತಾರಂತೆ ಆ ಸೀತಾದೇವಿ. ಭಗವಂತನಿಗೆ ಏನಪ್ಪ ಆಸೆ ಅಂತ ಹೇಳಿದ್ರೆ ತನ್ನ ಮಕ್ಕಳೆಲ್ಲರೂ ತನ್ನ ಪಾಪ ಪುಣ್ಯಗಳನ್ನು ಕಳ್ಕೊಂಡು ತನ್ನ ವೈಕುಂಠಕ್ಕೆ ಬಂದು ಸಂತೋಷವಾಗಿರಬೇಕು ಅನ್ನೋದೇ ಆ ಭಗವಂತನ ಇಚ್ಛೆ. ಭಗವಂತನ ಅವತಾರ ಪ್ರಯೋಜನಗಳ ಬಗ್ಗೆ ಮಾತಾಡ್ತಾ ಇದ್ವಲ್ವಾ? ಅದರಲ್ಲಿ ತುಂಬ ಮುಖ್ಯವಾದದ್ದು ಅಂದರೆ ಸಾಧು ಪರಿತ್ರಾಣ, ಸಾಧುಗಳ ಉದ್ಧಾರ. ಅವರನ್ನು ಪೀಡಿಸ್ತಾ ಇರೋ ಜನಗಳನ್ನು ಸಂಹಾರ ಮಾಡೋಕ್ಕೆ ಅವರು ಏನೂ ಅವತಾರ ಎತ್ತಬೇಕಾಗಿಲ್ಲ. ಶ್ರೀ ವೈಕುಂಠದಿಂದಲೇ ಅವರು ಸಂಕಲ್ಪಿಸಿದರೆ ಸಾಕು, ಇಲ್ಲಿ ಅವರು ನಾಶವಾಗಿಬಿಡ್ತಾರೆ. ನಿಮಗೆ ಭಾಗವತಂನಲ್ಲಿ ಬರುವ ಆನೆ ಮೊಸಳೆ ಕಥೆ ಗೊತ್ತೇ ಇರುತ್ತಲ್ವಾ? ಆ ಆನೆ ಎಷ್ಟೋ ದಿನಗಳ ಕಾಲ ಫೈಟ್ ಮಾಡಿ ಆ ಒಂದು ಆನೆ ಜೋರಾಗಿ ಕೂಕ್ಕೊಂತು, ಓ ದೇವ, ನಾನು ಒಂದೇ ಒಂದು ಲೋಟಸ್ನ ನಾನು ನಿಮ್ಮ ಕೊರಳಿಗೆ ನಾನು ಅಲಂಕಾರ ಮಾಡಬೇಕು, ಪ್ಲೀಸ್ ಬನ್ನಿ ಅಂತ, ನನ್ನನ್ನು ಉದ್ಧರಿಸು ಅಂತ ಜೋರಾಗಿ ಕೂಕ್ಕೊಂತಾ ಇದ್ದಂಗೆ ಆ ಒಂದು ಲೋಟಸ್ನ ನನ್ನ ಕೊರಳಿಗೆ ಅಲಂಕಾರವಾಗಿ ಮಾಡ್ಕೋಬೇಕು, ನಾನೇ ಅಲ್ಲೋಗಿ ತಗೋಬೇಕು ಅಂತ ಆ ಒಂದು ವೈಕುಂಠದಿಂದ ಇಳಿದು ಬರಲಿಲ್ವೇ? ಇದೇ ಥರ ಸಾಧುಗಳು ಅಂದರೆ ಯಾಕೆ ಅಷ್ಟೊಂದು ಇಷ್ಟ ಅಂತ ಹೇಳಿದ್ರೆ, ಸಾಧುಗಳಿಗೆ ಏನು ಆಸೆ ಅಂತ ಹೇಳಿದ್ರೆ ಭಗವಂತನ ದಿವ್ಯವಾದ ರೂಪವನ್ನು ನೋಡಬೇಕು, ಅವನ ಹಾಗೆ ನೋಡ್ತಾ ಇರಬೇಕು, ಅವರ ಪಾದಸ್ಪರ್ಶ ಮಾಡಬೇಕು, ಅವನನ್ನು ಆಲಂಗಿಸಿಕೊಳ್ಳಬೇಕು, ಅವರನ್ನು ಸೇವೆ ಮಾಡಬೇಕು, ನಮ್ಮ ಎಲ್ಲ ಇಂದ್ರಿಯಗಳಿಂದಲೂ ಅವರನ್ನು ಅನುಭವಿಸಬೇಕು ಅಂತ ಅವರ ಆಸೆ. ಸ್ವಾಮಿ ನಮ್ಮಾಳ್ವಾರ್ ಅವರು ಹೇಳ್ತಾರೆ, ಸ್ವಾಮಿ ಇವತ್ತು ಎಷ್ಟು ಸುಂದರವಾಗಿದೆಯಾ, ನಿನ್ನನ್ನು ಅನುಭವಿಸುವುದಕ್ಕೆ ನನಗೆ ಪಂಚೇಂದ್ರಿಯಗಳು ಸಾಲದು, ಅಟ್ಲೀಸ್ಟ್ ನನ್ನ ಒಂದೊಂದು ಇಂದ್ರಿಯವು ಎಕ್ಸ್ಟ್ರಾ ಕೆಲಸ ಮಾಡೋ ಹಾಗೆ ಕರುಣಿಸು ಅಂತ ಕೇಳ್ಕೊತಾರೆ. ನಾನು ಕಣ್ಣಿಂದಾನೂ ನಿನ್ನನ್ನು ನೋಡಬೇಕು, ಕಿವಿಯಿಂದಾನೂ ನಿನ್ನನ್ನು ನೋಡಬೇಕು, ಅದೇ ಥರ ನಾನು ಬಾಯಿಯಿಂದನೂ ಸ್ತೋತ್ರ ಮಾಡಬೇಕು, ನಾನು ಕಣ್ಣಿಂದಾನೂ ನಿನ್ನನ್ನು ಸ್ತೋತ್ರ ಮಾಡಬೇಕು. ಹೀಗೆ ಇಂದ್ರಿಯಗಳು ಮ್ಯೂಚುವಲ್ ಆಗಿ ಎಕ್ಸ್ಚೇಂಜ್ ಮಾಡಿಕೊಂಡು ನಿಮ್ಮನ್ನು ಅನುಭವಿಸಬೇಕು ಅಂತ ಹೇಳ್ತಾರೆ. ಇಂಥ ಸಾಧುಗಳು ತಾನೇ ಅವರಿಗೆ ಆಪ್ತರು. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಹೇಳ್ತಾರೆ. ಅಂದರೆ
ವಾಸುದೇವನೇ ನನಗೆಲ್ಲನೂ ಅಂತ ಹೇಳೋ ಮಹಾತ್ಮರು ಕಂಡ್ರೆ ತುಂಬ ಇಷ್ಟ ಭಗವಂತನಿಗೆ. ಅಂಥವರಲ್ಲಿ ಒಬ್ಬರು ನಮ್ಮಾಳ್ವಾರ್. ಆದ್ದರಿಂದ ಭಗವಂತ ಯಾವಾಗಲೂ ಅವತಾರವನ್ನು ಎತ್ತೋದು ಸಜ್ಜನರನ್ನು ಸಂತೋಷಪಡಿಸುವುದಕ್ಕೆ. ಅದೇ ಥರ ಸಜ್ಜನರು ಸಹ ನಾವು ಇರುವುದೇ ನಿಮಗಾಗಿ, ನೀವಿಲ್ಲದೆ ನಮಗೇನೂ ಇಲ್ಲ ಅಂತ ತೋರಿಸ್ಕೊಡ್ತಾರೆ. ಈಗ ಕೃಷ್ಣಾವತಾರದ ದಿವ್ಯ ಶೋಭೆಯನ್ನು ನೋಡೋಣವೇ? ಎಲ್ಲರಿಗೂ ಪರಮ ಪ್ರಿಯನಾದ ಶ್ರೀಕೃಷ್ಣ ಭಾದ್ರಪದ ರೋಹಿಣಿ ಅಷ್ಟಮಿದಲ್ಲಿ ಜನಿಸಿದ್ದ. ಒಂದು ಕಾಳರಾತ್ರಿ ಕೃಷ್ಣನ ತಂದೆ ತಾಯಿಗಳಾದ ದೇವಕಿ ವಸುದೇವರು ಜೈಲಿನಲ್ಲಿದ್ದಾರೆ. ಅದೇನು ಸಾಧಾರಣವಾದ ಜೈಲಲ್ಲ. ಆ ಜೈಲಿನಲ್ಲಿ ಹಲವಾರು ಬಾಗಿಲುಗಳು, ಹಲವಾರು ದೊಡ್ಡ ದೊಡ್ಡ ಬೀಗಗಳು, ಎಲ್ಲ ದುಷ್ಟ ಕಂಸನ ಏರ್ಪಾಡು. ಅದರಲ್ಲೂ ಅಂತೀರಾ ಟೈಟ್ ಸೆಕ್ಯುರಿಟಿ, ಕೊಬ್ಬಿದ ರಾಕ್ಷಸರು, ಎಲ್ಲ ಗೇಟ್ನಲ್ಲೂ ಕಾವಲುಗಾರರು. ಅಯ್ಯೋ ಪಾಪ, ದೇವಕಿ ವಸುದೇವರ ಕೈಕಾಲುಗಳೆಲ್ಲ ದಪ್ಪ ದಪ್ಪದ ಐರನ್ ಚೈನ್ ಹಾಕಿದ್ದಾರೆ. ಇದೆಲ್ಲ ಯಾಕಂತೀರಾ? ಹುಟ್ಟಿದ ಮಗುವನ್ನು ಅಲ್ಲಿದ್ದ ಎಸ್ಕೇಪ್ ಮಾಡಿಸ್ದಿರ ಇರಬೇಕು ಅಂತ ಕಂಸನ ಐಡಿಯಾ. ಕೇಳಕ್ಕೆ ಹಿಂಸೆ ಆಗುತ್ತೆ ಅಲ್ವಾ? ಅಲ್ಲಿ ಉಡ್ತಾ ಇರೋರು ಯಾರು? ಆ ಭಗವಂತ. ಎಲ್ಲರನ್ನೂ ಹುಟ್ಟು ಸಾವು ಎಂಬುವ ಜೈಲಿನಿಂದ ಬಿಡಿಸುವವನು. ಅವರು ಜೈಲಲ್ಲಿ ಹುಟ್ಟಬೇಕಾ? ದೇವರಿಗೇ ನಾನು ತಂದೆ, ಅವರಿಗೇ ನಾನು ತಾಯಿ ಅಂತ ದೇವಕಿ ವಸುದೇವರು ಹೇಳ್ಕೊಳಕ್ಕಾಯ್ತಾ? ಧನುರ್ದಾಸ ಎಂಬುವವರು ಆಚಾರ್ಯ ರಾಮಾನುಜ ಕಾಲದಲ್ಲಿ ಇದ್ದರು. ಎಲ್ಲಿ ಕಗ್ಗತ್ತಲೂ ನೋಡಿದ್ರೆ ಬಿದ್ದು ನಮಸ್ಕರಿಸುತ್ತಿದ್ರಂತೆ. ಯಾಕಂತ ಹೇಳ್ತೀರಾ? ಆ ಕಗ್ಗತ್ತಲು ತಾನೇ ಕೃಷ್ಣನ ಕಾಪಾಡಿಕೊಟ್ಟಿದ್ದು. ಆದ್ದರಿಂದ ಇವ್ರಿಗೆ ಆ ಒಂದು ಕಗ್ಗತ್ತಲು ಅಂದರೆ ತುಂಬ ಇಷ್ಟನಂತೆ. ಎಲ್ಲಿ ಕಾಣಿಸಿದ್ರು ಅವರು ಕೈ ಎತ್ತಿ ನಮಸ್ಕಾರ ಮಾಡ್ತಾ ಇದ್ರಂತೆ. ಇನ್ನೊಂದು ವಿಚಾರ, ಎಲ್ಲ ತಿಳಿದಿರುವ ಭಗವಂತ ಇಷ್ಟು ಹೈಪ್ ಕೊಟ್ಕೊಂಡು ಇಷ್ಟು ಕಷ್ಟಪಟ್ಟು ಈಕೆ ಜೈಲಲ್ಲಿ ಹುಟ್ಟದ? ಏನದು ರಹಸ್ಯ ಅಂತೀರಾ? ಹೇಳ್ತೀನಿ ಕೇಳಿ. ಶ್ರೀರಾಮಾಯಣದಲ್ಲಿ ಶ್ರೀರಾಮ ಪಟ್ಟಿದ ಕಷ್ಟ ಅಷ್ಟಿಷ್ಟಲ್ಲ. ಚಕ್ರವರ್ತಿ ದಶರಥನಿಗೆ ಮಗನಾಗಿದ್ದರು. 14 ವರ್ಷ ವನವಾಸ ಮಾಡಿದ್ರು. ರಾಜ್ಯಭಾರ ಮಾಡೋ ಕಷ್ಟ ತಪ್ಪದು ಅಂತೀರಾ? ಅದೂ ಇಲ್ಲ. ಹಾಗಂತ ಹೇಳಿ ವನವಾಸದಲ್ಲಿ ಸುಖವಾಗಿತ್ತಾ? ಅದೂ ಸಹ ಇಲ್ಲ. ಅಲ್ಲಿ ರಾಕ್ಷಸರ ಕಾಟ. ರಾಕ್ಷಸರನ್ನೆಲ್ಲ ಕೊಂದು ಜನರನ್ನೆಲ್ಲ ಸಂತೋಷಪಡಿಸೋಣ ಅಂತ ಅನ್ನೋ ಅಷ್ಟರಲ್ಲೇ ಸೀತಾಪಹರಣ ಆಯಿತು. ಮುಂದೆ ಸೀತಾಶೋಕ, ಸುಗ್ರೀವ ಸಖ್ಯ, ಸೇತು ಬಂಧನ, ರಾವಣ ಸಂಹಾರ ಎಲ್ಲ ನಿಮಗೆ ಗೊತ್ತೇ ಇದೆ. ಅಷ್ಟೆಲ್ಲ ಶ್ರೀರಾಮ ಕಷ್ಟಪಟ್ಟರು. ಕೊನೆಗೆ ಯಾರಿಗೆ ಪಟ್ಟ ಸಿಕ್ತು, ಯಾರಿಗೆ ಟೈಟಲ್ ಸಿಕ್ತು ಅಂತ ಹೇಳಿದ್ರೆ 10 ತಿಂಗಳು ಸೆರೆಮನೆಯಲ್ಲಿದ್ದ ಜನಕ ಕುಮಾರಿ, ದಶರಥನ ಸೊಸೆ, ಶ್ರೀರಾಮ ಪತ್ನಿ ಸೀತಾಮಾತೆಗೆ ಫಸ್ಟ್ ಪ್ರೈಸ್ ಕೊಟ್ಬಿಟ್ರು ಎಲ್ಲರೂ. ಸೀತೆಗೆ ಎಲ್ಲ ಪ್ರಶಂಸೆ ಗೌರವ ಎಲ್ಲಾನು. ಅದಕ್ಕೆ ಭಗವಂತ ಪ್ರಶಂಸೆ ಮಾಡ್ದ. ಇದಕ್ಕೆ ಏನು ಕಾರಣ? 10 ತಿಂಗಳು ಸೆರೆಮನೆಯಲ್ಲಿ ವಾಸ ಮಾಡಿದ್ದಕ್ಕೆ ಜನರೆಲ್ಲರೂ ಸೀತಾದೇವಿನ ಕೊಂಡಾಡ್ತಾರೆ. ಓ, ಇದಾ ಸೀಕ್ರೆಟು? ಆದರೆ ನಾನು ಮುಂದಿನ ಅವತಾರದಲ್ಲಿ ನಾನು ಸೆರೆಮನೆಯಲ್ಲೇ ಹುಟ್ಟುಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ರು. ಇಂಥ ಪರಮಾತ್ಮ ದೇವಕಿ ಗರ್ಭದಿಂದ ಅವತರಿಸಿದ್ರು. ಆಗ ಹುಟ್ಟಿದ ಆ ಒಂದು ಶಿಶುವಿನ ಅದ್ಭುತ ರೂಪ ಕೇಳಬೇಕೇ? ಸುಖಬ್ರಹ್ಮರು ಆ ಒಂದು ಸನ್ನಿವೇಶವನ್ನು ಬಹು ಸುಂದರವಾಗಿ ವರ್ಣಿಸಿದ್ದಾರೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಏನಪ್ಪ ಹೇಳ್ತಾ ಇದೆ ಈ ಶ್ಲೋಕ ಅಂತ ಹೇಳಿದ್ರೆ, ಅದ್ಭುತವಾದ ಬಾಲಕ, ನಿನ್ನ ಕಣ್ಣುಗಳು ಕಮಲದಂತೆ ವಿಶಾಲವಾಗಿದೆ. ಹುಟ್ಟಿದಾಗಲೇ 4 ತೋಳುಗಳಿಂದ ಹುಟ್ಟಿದವ. ಶಂಖ, ಚಕ್ರ, ಗದೆ, ಖಡ್ಗ, ಬಿಲ್ಲು ಈ ಥರ 5 ಆಯುಧಗಳಿಂದ ಹುಟ್ಟಿರುವವ. ಅವರ ವಕ್ಷಸ್ಥಳದಲ್ಲಿ ಶ್ರೀ ಮಹಾಲಕ್ಷ್ಮಿ ಜೊತೆ ಹುಟ್ಟಿದ್ದಾರೆ. ಕೌಸ್ತುಭ ಮೊದಲಾದ ಸರ್ವಾಭರಣಗಳನ್ನು ಧರಿಸ್ಕೊಂಡಿದ್ದಾರೆ. ಡ್ರೆಸ್ ಸಮೇತ ಅವರು ಹುಟ್ಟಿದ್ದಾರೆ. ಇಂತಹ ಅದ್ಭುತವಾದ ಮಗು ಕೃಷ್ಣನ ತಾವರೆ ಹೊಕ್ಕಳಲ್ಲಿ ಆ ಬ್ರಹ್ಮ ಸಹ ಹುಟ್ಟಿದ್ದಾರೆ. ಹೀಗೆ ತಂದೆ ತಾಯಿಯರು ಒಂದೇ ಸಮಯದಲ್ಲಿ ನೋಡಿದ್ದು
ತನ್ನ ಮಗನಾದ ಕೃಷ್ಣ, ಸೊಸೆ ಶ್ರೀಲಕ್ಷ್ಮಿ ಆ್ಯಂಡ್ ಮೊಮ್ಮಗನಾದ ಬ್ರಹ್ಮ ಮೂರನ್ನೂ ಒಂದೇ ಸರಿ ನೋಡಿ ತುಂಬ ಸಂತೋಷಪಟ್ಟರು. ಈ ರೀತಿ ಬೇರೆ ಯಾರಿಗಾದರೂ ತೋರ್ಸಕ್ಕೆ ಸಾಧ್ಯವೇ? ಇದೇ ಅಲ್ಲ, ಇನ್ನೂ ಚಮತ್ಕಾರಗಳಿವೆ. ಏನಪ್ಪ ಅಂತೀರಾ? ಮಗುನ ಕೈಗೆ ತಗೊಂಡಿದ್ದ ತಕ್ಷಣ ಕೈಗೆ ಹಾಕಿದ್ದ ಆ ಐರನ್ ರಾಡ್ಸ್ ಎಲ್ಲ ಬಿದ್ದೋಯ್ತಂತೆ. ಜೈಲ್ ಬಾಗ್ಲು ಓಪನ್ ಆಯಿತು. ಕೊಡೆಯಾಗಿ ಆ ಆದಿಶೇಷನೇ ಬಂದರು. ಮತ್ತಿನ್ನೇನಪ್ಪ ಅಂತೀರಾ? ಆ ಯಮುನಾ ನದಿ ಅರ್ಧ ಭಾಗ ಆಗಿ ದಾರಿ ಕೊಟ್ರಂತೆ ಹೋಗೋಕ್ಕೆ. ಇದಿಷ್ಟೇ ಅಲ್ಲ, ದೇವಕಿ ತನ್ನ ಗರ್ಭದಲ್ಲಿ ಈ ಒಂದು ಶಿಶು ಬಂದಿದ್ದ ತಕ್ಷಣ ಅಂದರೆ ಡೆಲಿವರಿ ಆಗಿದ ತಕ್ಷಣ ಅಲ್ಲಿರೋ ದೇವತೆಗಳೆಲ್ಲರೂ ಆ ಒಂದು ಸ್ಥಳಕ್ಕೆ ಬಂದು ಸ್ತೋತ್ರ ಮಾಡಿದ್ರಂತೆ. ಈ ರೀತಿ ಸಂಭ್ರಮ ಯಾರಿಗಾದರೂ ಸಿಕ್ಕತ್ತಾ? ದೇವತೆಗಳು ಬಂದು ಸ್ತೋತ್ರ ಮಾಡೋದು, ಈ ಥರ ಆದಿಶೇಷ ಕೊಡೆಯಾಗಿ ಬರೋದು, ನದಿನೇ 2 ಭಾಗವಾಗೋದು ಏನಾದರೂ ಸಿಗತ್ತಾ? ಇದೇ ಅಲ್ದಿರ ಹುಟ್ಟಿದ ತಕ್ಷಣ ಫುಲ್ ಮೇಕಪ್ಪಲ್ಲಿ ಅಂದರೆ ಫುಲ್ ಆಭರಣಗಳನ್ನು ಧರಿಸಿ ಆ ಹೊಸ ಬಟ್ಟೆ ಹಾಕಿಕೊಂಡು ಮತ್ತು ಆಯುಧಗಳ ಜೊತೆಯಲ್ಲಿ ಯಾರಿಗಾದರೂ ಕಾಣೋಕ್ಕಾಗತ್ತಾ? ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ? ನಮ್ಮೆಲ್ಲರ ಜನನಕ್ಕಿಂತ ಆ ಒಂದು ಕೃಷ್ಣ ಅಂದರೆ ಆ ಭಗವಂತನ ಜನನ ತುಂಬ ಪವಿತ್ರವಾದದ್ದು ಅನ್ಸಲ್ಲ? ಪ್ರಭವಃ ಅಂತ ಹೇಳಿದ್ರೆ ಉನ್ನತವಾದ ಜನನ ಎಂದು ಅರ್ಥ. ಭಗವಂತನ ಜನ್ಮ ದೇವಾತಿ ದೇವತೆಗಳಿಗಿಂತ ವಿಜಾತೀಯ. ಅವ್ರಿಗೆ ಯಾವುದೇ ಒಂದು ಪಾಪ ಪುಣ್ಯ ಕರ್ಮಗಳಲ್ಲಿ ಸಂಬಂಧ ಇರೋದಿಲ್ಲ. ತನ್ನ ಇಚ್ಛೆಯಂತೆ ಹುಡ್ತಾರೆ. ಭಗವದ್ಗೀತೆಯಲ್ಲಿ ಹೇಳಿಲ್ವಾ? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಯಾರು ನನ್ನ ಜನ್ಮವನ್ನು ಕರ್ಮಗಳನ್ನು ಯಥಾರ್ಥವಾಗಿ ತಿಳಿತಾರೋ ಅವರು ನನ್ನನ್ನು ಹೊಂತಾರೆ. ಅದು ಅಲ್ದಿರ ಪುನಃ ಅವ್ರಿಗೆ ಹುಟ್ಟೆ ಅನ್ನೋದಿರೋದಿಲ್ಲ ಅಂತ ಹೇಳಿಲ್ವೇ? ನಮ್ಮದು ಸಾಧಾರಣವಾದ ಹುಟ್ಟು, ಆದರೆ ಅವರದು ಅಸಾಧಾರಣವಾದ ಹುಟ್ಟು. ಅದೇ ನಮ್ಮ ಅವತಾರಕ್ಕೂ ಅವರ ಅವತಾರಕ್ಕೂ ಇರುವ ವ್ಯತ್ಯಾಸ. ಭಗವಂತ ತನ್ನ ವಾತ್ಸಲ್ಯ ಕರುಣೆಯಿಂದ ಅವರು ಭೂಮಿಯಲ್ಲಿ ಅವತಾರವೆತ್ತಾರೆ ನಮ್ಮನ್ನು ಉದ್ಧರಿಸುವುದಕ್ಕೆ. ಆದರೆ ನಾವು ಪುಣ್ಯ ಕರ್ಮಗಳ ಅನುಸಾರವಾಗಿ ಇಲ್ಲಿ ಹುಡ್ತೀವಿ. ಭಗವಂತ ಹುಟ್ಟುವಾಗ ಇವರೇ ನನ್ನ ತಂದೆ ತಾಯಿಯಾಗಿ ಬರಬೇಕು, ಇವರೇ ನನ್ನ ರಿಲೇಟಿವ್ಸ್ ಅಂತ ಹೇಳಿ ಅವರು ಚೂಸ್ ಮಾಡಿಕೊಂಡು ಹುಡ್ತಾರೆ. ಆದರೆ ನಮಗಾಗತ್ತಾ ಆ ಥರ? ಸೊ ಈ ಪವಿತ್ರವಾದ ಜನನ ಇರುವುದರಿಂದ ಅಂದರೆ ಶ್ರೇಷ್ಠವಾದ ಜನನ ದೇವರು ಎತ್ತುವುದರಿಂದ ಅವರಿಗೆ ಪ್ರಭವಾಯ ನಮಃ ಎನ್ನುತ್ತಾರೆ. ನಾವು ಸಹ ಪ್ರಭವಾಯ ನಮಃ ಎಂದು ದಿನಲೂ ಪಠಿಸುತ್ತಿದ್ದರೆ ನಮ್ಮ ಜನ್ಮವೂ ಸಹ ಉತ್ಕೃಷ್ಟವಾಗಿ ಇರುವ ರೀತಿಯಲ್ಲಿ ಆ ಭಗವಂತ ನಮಗೆ ಆಶೀರ್ವಾದ ಮಾಡ್ತಾರೆ. ಹಾಗೂ ನಮ್ಮ ಸಂತತಿಯಲ್ಲಿ ಒಳ್ಳೆ ಮಕ್ಕಳು ಹುಟ್ಟುವಂತೆ ಭಗವಂತ ಕರುಣಿಸುತ್ತಾರೆ. ಈಗ ತಿಳಿತೆ ಪ್ರಭವಾಯ ನಮಃ ಅಂದರೆ ಏನು ಅಂತ? ಆ ಭಗವಂತ ಎಲ್ಲರಿಗೂ ಕಂಟ್ರೋಲ್ ಆಗಿ ಲಾ ಮೇಕರ್ ಆಗಿ ಇದ್ದಾರೆ. ಆದರೆ ಅವರನ್ನು ಆ ಲಾ ಇಂದ ಬೈಂಡ್ ಮಾಡೋಕ್ಕೆ ಆಗೋದಿಲ್ಲ. ಅದು ಹೇಗೆ ಎಂಬುದು ಮುಂದೆ ಬರುವ 35ನೇ ತಿರುನಾಮವಾದ ಪ್ರಭು ಎಂಬುವ ನಾಮದಲ್ಲಿ ತಿಳಿದುಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ.